ಕೈನನು ಹೇಬೇಲನು ಇಬ್ಬರು ಸೇರಿ ದೇವರ ಬಳಿಗೆ ಕಾಣಿಕೆ ತರ್ತಾರೆ. ಹೇಬೇಲನು ಅರ್ಪಿಸಿರುವ ಕಾಣಿಕೆಯನ್ನು ದೇವರು ಅಂಗೀಕರಿಸುತ್ತಾರೆ. ಹೇಬೇಲನ ಕಾಣಿಕೆಯನ್ನು ದೇವರು ಅಂಗೀಕರಿಸುತ್ತಾರೆ. ಕಾಯಿನನು ಅದನ್ನು ನೋಡಿ ದೇವರು ನನ್ನನ್ನು ಅಂಗೀಕರಿಸಿಲ್ಲ, ನನ್ನ ಕಾಣಿಕೆ ಅಂಗೀಕರಿಸಲಿಲ್ಲ. ಕೊನೆಗೇನಾಯ್ತು ಗೊತ್ತಾ? ಒಬ್ಬ ವ್ಯಕ್ತಿ ಯಾವಾಗ ದೇವರಿಂದ ಅಂಗೀಕರಿಸಲ್ಪಟ್ಟನೋ, ಒಬ್ಬ ವ್ಯಕ್ತಿಯ ಕಾಣಿಕೆ ಯಾವಾಗ ದೇವರು ಅಂಗೀಕರಿಸಿದ್ರೋ, ಅಕಸ್ಮಾತ್ತಾಗಿ ಕೈನನು ಮೇಲೆ ಬಿದ್ದು ಕೊಂದು ಹಾಕ್ತಾನೆ. ಯಾವಾಗ ಹೇಬೇಲನು ಕೊಲ್ಲಲ್ಪಟ್ಟನು ಗೊತ್ತಾ? ಹೇಬೇಲನು ದೇವರಿಂದ ಅಂಗೀಕರಿಸಲ್ಪಟ್ಟಾಗ. ನೀವು ಕೂಡ ದೇವರಿಂದ ಅಂಗೀಕರಿಸಲ್ಪಡ್ತಾ ಇದ್ದೀರೋ? ನಿಮ್ಮ ಪ್ರಾರ್ಥನೆ ದೇವರು ಅಂಗೀಕರಿಸುತ್ತಾ ಇದ್ದಾರೋ? ನಿಮ್ಮ ಕಾಣಿಕೆಗಳನ್ನು ದೇವರು ಅಂಗೀಕರಿಸುತ್ತಾ ಇದ್ದಾರೋ? ನಿಮ್ಮ ಆತ್ಮಿಕತೆಯನ್ನು ನೋಡಿ ದೇವರು ಹರ್ಷಿಸುತ್ತಾ ಇದ್ದಾರೋ? ಅದರ ವಿಷಯದಲ್ಲಿ ನೀವು ಸಂತೋಷಿಸುತ್ತಾ ಇದ್ದೀರೋ? ಜಾಗ್ರತೆ! ಸೈತಾನನು ನಿಮ್ಮನ್ನು ನೋಡಿ ಕೋಪಗೊಳ್ತಾನೆ. ಎರಡನೇದು, ಯಾಕೋಬನು ಯೋಸೇಫನನ್ನು ಬಹಳ ಪ್ರೀತಿಸ್ತಾನೆ. ತನ್ನ ತಂದೆಯ ಪ್ರೀತಿ ಅಪಾರವಾಗಿ ಪಡ್ಕೊಳ್ತಾನೆ. ಅವಾಗ ತಂದೆಯಾದ ಯಾಕೋಬನು ಯೋಸೇಫನ ವಿಷಯದಲ್ಲಿ ಸಂತೋಷವಾಗಿರುವಾಗ, ಯೋಸೇಫನು ಎಂಬ ಮಗನೂ ತನ್ನ ತಂದೆಯ ಪ್ರೀತಿಯನ್ನು ಹೊಂದಿಕೊಳ್ತಿರುವಾಗ, ಅದೇ ಸಮಯದಲ್ಲಿ ಆ ಪರಲೋಕದಲ್ಲಿರುವ ದೇವರು ಯೋಸೇಫನಿಗೆ ತನ್ನ ಚಿತ್ತ ಏನೆಂದು, ತನ್ನ ಪ್ರಣಾಳಿಕೆ ಏನೆಂದು ತಿಳಿಯಪಡಿಸಿದಾಗ, ಕನಸುಗಳ ಮೂಲಕ ತಿಳಿಯಪಡಿಸಿದಾಗ, ಸೂರ್ಯನು, ಚಂದ್ರನು, ಆಕಾಶ ನಕ್ಷತ್ರಗಳೆಲ್ಲ ಬಂದು ತನ್ನ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬೀಳುವುದನ್ನು ಕಂಡ. ಹೋಗಿ ತನ್ನ ಅಣ್ಣಂದಿರಿಗೆ ಹೇಳ್ತಾನೆ, ತನ್ನ ತಂದೆಗೆ ಹೇಳ್ತಾನೆ, ಅಪ್ಪಾ, ನನಗಿಂತಹ ಕನಸು ಬಿದ್ದಿತೆಂದು. ಸೂರ್ಯ, ಚಂದ್ರ, ನಕ್ಷತ್ರಗಳೆಲ್ಲ ನನಗೆ ಅಡ್ಡ ಬೀಳ್ತೇವೆ ಅಂದಾಗ ಏನಂದೆ ನೀನು? ನಿನ್ನ ಅಮ್ಮ ಮತ್ತು ನಾನು ಹಾಗೂ ನಿನ್ನ ಅಣ್ಣಂದಿರೆಲ್ಲ ಬಂದು ನಿನ್ನ ಕಾಲಿಗೆ ನಾವು ಅಡ್ಡಬಿದ್ದು ನಮಸ್ಕರಿಸಬೇಕೋ? ಏನಂದ್ಕೊಳ್ತಾ ಇದ್ದೀನಿ ನೀನು? ದೇವರು ತನ್ನ ಪ್ರಣಾಳಿಕೆಗಳನ್ನು ತಿಳಿಯಪಡಿಸಿದಾಗಲೇ ಅಣ್ಣಂದಿರೆಲ್ಲ ಯೋಸೇಫನ ಮೇಲೆ ಹೊಟ್ಟೆ ಕಿಚ್ಚುಪಟ್ರು. 20 ಬೆಳ್ಳಿ ನಾಣ್ಯಗಳಿಗಾಗಿ ಮಾರಿಬಿಡ್ತಾರೆ. ಸಹೋದರ ಸಹೋದರಿಯರೇ, ಜಾಗ್ರತೆಯಿಂದ ಕೇಳ್ರಿ. ಯೋಸೇಫನು ಫತೇಫರನ ಮನೆಯಲ್ಲಿರುವಾಗ, ಅವನು ಮಾಡುವ ಕೆಲಸವೆಲ್ಲ ದೇವರು ಆಶೀರ್ವದಿಸುವಾಗ, ಫತೇಫರನು ಏನ್ ಮಾಡ್ತಾನೆ ಗೊತ್ತಾ? ಯೋಸೇಫನಿಗೆ ಪ್ರಮೋಷನ್ ಕೊಡ್ತಾನೆ. ಬಂದಿ ಆಳಾಗಿ ಆ ಮನೆಗೆ ಹೋಗ್ತಾನೆ. ಆದ್ರೆ ಬಂದಿ ಆಳಾಗಿಯೇ ಉಳ್ಕೊಳ್ಳಲಿಲ್ಲ. ಬಂದಿ ಆಳಾಗಿರುವಂತಹ ಯೋಸೇಫನು ಆ ಮನೆಯ ಮೇಲೆಲ್ಲ ಮೇಲ್ವಿಚಾರಕನಾದ ಪೋಸ್ಟ್ ಹೊಂದಿಕೊಂಡ, ಮನೆಯೆಲ್ಲ ಮ್ಯಾನೇಜ್ ಮಾಡಬಹುದಾದ ಮ್ಯಾನೇಜರ್ ಎಂಬ ಪೋಸ್ಟ್, ಪ್ರಮೋಷನ್ ಸಂಪಾದಿಸಿಕೊಂಡ. ಅವಾಗಲೇ ಫತೇಫರನ ಹೆಂಡತಿ ಕಣ್ಣು ಹಾಕಿದಳು. ಯಾವಾಗ ಯೋಸೇಫನು ಶೋಧಿಸಲ್ಪಟ್ಟನು ಗೊತ್ತಾ? ಪ್ರಮೋಷನ್ ಸಿಕ್ಕ ನಂತರ. ಯಾವಾಗ ಯೋಸೇಫನು ತಳ್ಳಿ ಹಾಕಲ್ಪಟ್ಟನು ಗೊತ್ತಾ? ದರ್ಶನ, ಕನಸು ಹೊಂದಿಕೊಂಡ ನಂತರ. ಯಾವಾಗ ಹೇಬೇಲನು ಕೊಂದು ಹಾಕಲ್ಪಟ್ಟನು ಗೊತ್ತಾ? ದೇವರು ಅವನ ಕಾಣಿಕೆಯನ್ನು ಅಂಗೀಕರಿಸಿದಾಗ. ಯಾವಾಗ ದಾವೀದನನ್ನು ಕೊಂದಾಕ್ಬೇಕು ಎಂಬುದಾಗಿ ಸೌಲನು ಮೇಲಿಂದ ಮೇಲೆ ದಾಳಿ ಮಾಡಿದನು ಗೊತ್ತಾ? ದಾವೀದನು ಗೊಲಿಯಾತನನ್ನೂ ಕೊಂದಾಕಿದ ನಂತರ. ಯಾವಾಗ ಸಂಸೋನನು ಶೋಧಿಸಲ್ಪಟ್ಟನು ಗೊತ್ತಾ? ದೇವರ ಆತ್ಮ ಸಂಸೋನನ ಮೇಲೆ ಬಲವಾಗಿ ಇಳಿದು ಬಂದ ಕಾಲದ ನಂತರ ಸಂಸೋನನು ತಿಮ್ನಾಕ್ಕೆ ಹೋಗಿ ಒಂದು ಹುಡುಗಿಯ ಹುಚ್ಚಲಿ ಬೀಳ್ತಾನೆ. ಹಾಗೆಯೇ ಯಾವಾಗ ಯೇಸು ಕ್ರಿಸ್ತನು ಸೈತಾನನಿಂದ ಶೋಧಿಸಲ್ಪಡ್ತಾರೆ ಗೊತ್ತಾ? 40 ದಿನಗಳವರೆಗೂ ಉಪವಾಸ ಜಯಭರಿತವಾಗಿ ಪೂರ್ತಿಗೊಳಿಸಿದ ನಂತರ ಸೈತಾನನು ಬಂದು ಯೇಸು ಕ್ರಿಸ್ತನನ್ನು ಶೋಧಿಸಲು ಆರಂಭಿಸುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಸಹಜವಾಗಿ, ಸರ್ವಸಾಧಾರಣವಾಗಿ ನೀವು ಬಿದ್ದೋಗಬೇಕು ಎಂದು ಸೈತಾನನು ಯಾವಾಗ ಕೋರಿಕೊಂಡು ಅಟ್ಯಾಕ್ ಮಾಡುತ್ತಾನೆ ಗೊತ್ತಾ? ನೀವು ಜಯ ಸಾಧಿಸಿದ್ದೇನೆ ಅಂದುಕೊಂಡದ್ದನ್ನು ಸಾಧಿಸಿದ್ದೇನೆ, ಉದ್ಯೋಗವನ್ನು ಹೊಂದಿಕೊಂಡಿದ್ದೇನೆ, ವ್ಯಾಪಾರದಲ್ಲಿ ಸ್ಥಿರಗೊಂಡಿದ್ದೇನೆ, ಆರೋಗ್ಯ ಚೇತರಿಸಿಕೊಂಡಿದೆ, ಚೆನ್ನಾಗಿ ಮಕ್ಕಳು ಓದಿಕೊಳ್ತಾ ಇದ್ದಾರೆ, ಸಾಕಪ್ಪ, ಸ್ವಂತ ಮನೆ ಒಂದು ಕೊಂಡ್ಕೊಂಡಿದ್ದೇವೆ, ಒಂದು ಕಾರ್ ಕೊಂಡ್ಕೊಂಡಿದ್ದೇವೆ, ನನಗೆ ವೀಸಾ ಸಿಕ್ಕಿದೆ, ಇತರ ದೇಶಕ್ಕೆ ಹೋಗಿ ಸೆಟ್ಲಾಗುವ ಅವಕಾಶ ಬಂದಿದೆ, ಇಷ್ಟು ಸಾಕಪ್ಪ ಎಂಬುದಾಗಿ ಯಾವಾಗ ನೀವು ಅಂದುಕೊಳ್ತೀರೋ, ಅಕಸ್ಮಾತ್ ಆಗಿ ಸೈತಾನನು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ. ಜಾಗ್ರತೆಯಿಂದ ನೀವು ಗಮನಿಸಿದ್ದೀರಾ? ಇನ್ನೂ ಪರವಾಗಿಲ್ಲ ಎಂಬುದಾಗಿ ನಿರ್ಲಕ್ಷ್ಯವಾಗಿರುತ್ತಾ ದೇವರ ಮೇಲೆ ಆಧಾರಗೊಳ್ಳಲಿಲ್ಲ. ಮುಂಚೆ ಏನೋ ರೋಗ ಇದ್ದಿದ್ದಕ್ಕೆ, ವ್ಯಾಧಿ ಇದ್ದಿದ್ದಕ್ಕೆ, ಅದು ಬಹಳಷ್ಟು ಬೆಳೆದುಕೊಂಡು ಬಂದಿದ್ದಕ್ಕೆ ದೇವರೊಬ್ಬರೇ ಸ್ವಸ್ಥಪಡಿಸುವುದಕ್ಕೆ ಸಾಧ್ಯವಾಗಿರುವುದರಿಂದ ದೇವರೇ ಸ್ವಸ್ಥಪಡಿಸಿರಿ ಎಂದು ಪ್ರಾರ್ಥನೆ ಮಾಡಿರ್ತೀರಿ. ದೇವರು ಆರೋಗ್ಯ ಕೊಟ್ಟಿದ್ದಾರಲ್ಲವೇ, ಇನ್ಯಾಕೆ ಪ್ರಾರ್ಥನೆ ಮಾಡಬೇಕು? ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡಿ ಚಪ್ಪಲಿಗಳನ್ನೇ ಕಡ್ಕೊಂಡಿದ್ದೇನೆ, ದೇವರೇನಾದರೂ ತನ್ನ ದಯೆ ದಾಕ್ಷಿಣ್ಯ ನನಗೆ ತೋರಿಸದೇ ಇದ್ದಿದ್ಯಾದರೆ ನನಗೆ ಉದ್ಯೋಗ ಸಿಗಲಾರದಕ್ಕಾಗಿ ದಯೆ ದಾಕ್ಷಿಣ್ಯಕ್ಕಾಗಿ ನಾನು ಬೇಡಿಕೊಂಡೆ. ಈಗ ಉದ್ಯೋಗ ಸಿಕ್ತಲ್ಲವೇ, ಈಗ್ಯಾಕೆ ಹಾಗೆ ಪ್ರಾರ್ಥಿಸಬೇಕು? ಆತ್ಮಿಕತೆಯಲ್ಲಿ ನಿರ್ಲಕ್ಷ್ಯ, ದೇವರಲ್ಲಿ ಭಯಭಕ್ತಿ ತೋರಿಸುವ ವಿಷಯದಲ್ಲಿ ನಿರ್ಲಕ್ಷ್ಯ, ಮೊಳಕಾಲೂರುವುದರಲ್ಲಿ ನಿರ್ಲಕ್ಷ್ಯ. ಹೇಗಿದೆ ನಮ್ಮ ಜೀವಿತ?
ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಪರಿಶುದ್ಧನೇ, ಪಾಪದಲ್ಲಿ ಬಿದ್ದು ಹೋದ, ಆನಂತರ ಪಾಪದಲ್ಲಿ ಸಿಕ್ಕಾಕೊಂಡ ದಾವೀದನಂತಹ ನಿಮ್ಮ ಹೃದಯಾನುಸಾರನೇ ಪಾಪದಲ್ಲಿ ಬಿದ್ದನಲ್ಲವೇ? ಇನ್ನು ನಾವೆಷ್ಟರವರು ದೇವರೇ? ಅದಕ್ಕೆ ಇದ್ದ ಸ್ಥಳದಲ್ಲೇ ನಮ್ಮ ಜೀವಿತವನ್ನು ನಿಮಗೆ ಒಪ್ಪಿಸಿಕೊಡ್ತಿದ್ದೇವೆ. ಅಂಗಾಲು ಮೊದಲುಗೊಂಡು ನಡು ನತ್ತಿಯವರೆಗೂ ಒಂದು ಸಾರಿ ನೀವು ನಮ್ಮನ್ನು ಪರೀಕ್ಷಿಸಿ ನೋಡಿರಿ ದೇವರೇ. ನಿಮಗಿಷ್ಟವಿಲ್ಲದ ಮಾರ್ಗ ಏನಾದರೂ, ಯೋಚನೆ ಏನಾದರೂ, ಕೋರಿಕೆ ಏನಾದರೂ, ಕೆಟ್ಟ ಚಟ ಏನಾದರೂ ನನ್ನೊಳಗೆ ನಮ್ಮೊಳಗೆ ಕಾಣಿಸಿದ್ದೇಯಾದರೆ ಅದನ್ನು ಬೇರು ಸಹಿತವಾಗಿ ನನ್ನಿಂದ ನಮ್ಮೆಲ್ಲರಿಂದ ತೆಗೆದುಹಾಕಿರಿ ದೇವರೇ. ನಿಮಗಿಷ್ಟವಿಲ್ಲದಿರುವುದನ್ನು ನಮ್ಮೊಳಗೆ ಇರಬಾರದು. ನಿಮ್ಮ ಮನಸ್ಸಿಗೆ ಕಷ್ಟ ಕೊಡುವಂತಹ ಕಾರ್ಯಗಳು ನಮ್ಮೊಳಗಿರಬಾರದು. ಅವುಗಳನ್ನೆಲ್ಲ ತೆಗೆದುಹಾಕಿರಿ ದೇವರೇ. ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟು ಹಿಮಕ್ಕಿಂತಲೂ ಬಿಳುಪಾದ ಹೃದಯ ಹೊಂದಿಕೊಂಡು ಅದೇ ಹೃದಯದೊಂದಿಗೆ ಕೊನೆ ಉಸಿರಿನವರೆಗೂ ಬದುಕುವಂತಹ ಭಾಗ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.